ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಕನ್ಸ್ಟ್ರಕ್ಷನ್ ಮಟೀರಿಯಲ್ ಸಬ್ಜೆಕ್ಟ್ದು ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತೀನಿ. ಅಷ್ಟೇ ಅಲ್ಲದೆ ಎಕ್ಸಾಮಿಗೆ ಹೇಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು, 2 to 3 ಡೇಸ್ನಲ್ಲಿ ಯಾವ ಟಾಪಿಕ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು, ಯಾವ ಟಿಪ್ಸನ್ನು ನೀವು ಫಾಲೋ ಮಾಡಬೇಕು, ಸೊ ದ್ಯಾಟ್ ಯು ಕ್ಯಾನ್ ಈಸಿಲಿ ಪಾಸ್ ಆ್ಯಂಡ್ ಸ್ಕೋರ್ ಇನ್ ದ ಫೈನಲ್ ಎಕ್ಸಾಮ್. ಸೊ ಅದ್ರ ಬಗ್ಗೆ ನಾನು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ಲಿ ಶೇರ್ ಮಾಡ್ತೀನಿ. ಎಂತನ ವಾಚ್ ಮಾಡಿರಿ, ಯಾವುದು ಮಿಸ್ ಮಾಡಲಾರ್ದೆ. ಮತ್ತು ಯಾರಾದರೂ ನೀವು ಫಸ್ಟ್ ಟೈಮ್ ಈ ಚಾನಲ್ಗೆ ವಿಸಿಟ್ ಮಾಡಿದರೆ ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ನಿಮಗೆ ಫಸ್ಟ್ ನಾನು ಹೇಳೋದು ಪಾಸಿಂಗ್ ಬಗ್ಗೆ ಹೇಳ್ತೀನಿ. ಫಸ್ಟ್ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಬರಬೇಕು ನಿಮಗೆ ಅಂದರೆ, ಫಾರ್ ನ್ಯೂ ಸಿಲೆಬಸ್ C25, ಸೊ C25 ಸಿಲೆಬಸ್ ಫಸ್ಟ್ ಸೆಮಿಸ್ಟರ್ದವ್ರಿಗೆ 40% ಈಸ್ ದ ಪಾಸಿಂಗ್ ಮಾರ್ಕ್ಸ್. ಅಂದರೆ ನೀವು ಮಿನಿಮಮ್ 100ಗೆ ಎಷ್ಟು ತೊಗೋಬೇಕಂದ್ರೆ 40 ತೊಗೊಳ್ಳೇಬೇಕು. ಸೊ ಸ್ಕೋರ್ ಮಾಡಬೇಕಂದ್ರೆ ಮೋರ್ ದೆನ್ 40 ನೀವು ತೊಗೋಬೇಕಾಗ್ತೈತಿ. ಓಕೆ, ಸೊ ಇಲ್ಲಿ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜದ್ದು ನಾನು ಯಾವ ರೀತಿ ಪ್ರಿಪ್ರೇಷನ್ ಮಾಡಿದ್ದೀನಿ ಅಂದರೆ, ಈಗಾಗಲೇ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ನಿಮ್ಮ ಸಿಲೆಬಸ್ನಲ್ಲಿ ಶೇರ್ ಮಾಡಿದ್ದಾರೆ. 3 ಮಾಡೆಲ್ ಕ್ವಶನ್ ಪೇಪರ್ಸ್ ಅದಾವ. ಆ 3 ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ ಯಾವುದು ಫ್ರೀಕ್ವೆಂಟ್ಲಿ ಆಸ್ಟ್, ಯಾವುದು ಜಾಸ್ತಿ ಸಲ ಕೇಳಿದಾರಲ್ಲ ಆ ಟಾಪಿಕ್ಸ್ ಮೇಲೆ ಕ್ವಶನ್ಸ್ ಯಾವ ಬರ್ತಾವು ಅಂತಂತ ಹೇಳಿ ಇಲ್ಲಿ ನಾನು ಲಿಸ್ಟ್ ಮಾಡಿದ್ದೀನಿ. ಇಲ್ಲಿ ಈ ಟೇಬಲ್ನಲ್ಲಿ ಇರುವಂತಹ ಲಿಸ್ಟ್ ಟಾಪಿಕ್ ವೈಸ್ ಇವನಷ್ಟು ನೀವು ಪಕ್ಕಾ ಪ್ರಿಪ್ರೇಷನ್ ಮಾಡ್ಕೊಂಡ್ರೆ, ಪಕ್ಕಾ ಪ್ರಾಕ್ಟೀಸ್ ಮಾಡಿದರೆ ನೀವು ಆರಾಮ್ಸೆ ಪಾಸ್, ಅಷ್ಟೇ ಅಲ್ಲದೆ ನೀವು ಸ್ಕೋರಿ ಮಾಡ್ತೀರಂತ ನಾನು ಹೇಳ್ಬೋದು. ಸೊ ಅವು ಯಾವೆಲ್ಲ ಕ್ವಶನ್ಸ್ ನೀವು ಪ್ರಿಪೇರ್ ಮಾಡಬೇಕು ಟಾಪಿಕ್ ವೈಸ್ ಅಂತ ಹೇಳಿ ನಾನು ಇಲ್ಲಿ ಜಸ್ಟ್ ಹೇಳ್ತಾ ಹೋಗ್ತೀನಿ. ಲಿಸ್ಟ್ ಮಾಡ್ಕೊತ ಹೋಗ್ರಿ ನೀವು. ಓಕೆ, ಸೊ ಇಲ್ಲಿದೆ ನೋಡ್ರಿ. ಫಸ್ಟ್ ನಿಮ್ದು ಟಾಪಿಕ್ ಸ್ಟೋನ್ಸ್ ಆ್ಯಂಡ್ ರಾಕ್ಸ್. ಸ್ಟೋನ್ಸ್ ಆ್ಯಂಡ್ ರಾಕ್ಸ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ಬರ್ತವೆ ಮಾರ್ಕ್ಸ್ ವೈಸ್, 2 ಮಾರ್ಕ್ಸ್ನಲ್ಲಿ ಯಾವ ಕ್ವಶನ್ ಕೇಳ್ತಾರ. ಸೊ ಲಿಸ್ಟ್ ಎನಿ 2 ರಿಕ್ವೈರ್ಮೆಂಟ್ಸ್ ಆಫ್ ಅ ಗುಡ್ ಬಿಲ್ಡಿಂಗ್ ಸ್ಟೋನ್ ಅಂತ ಕೇಳ್ಬೋದು, ಅಥವಾ ನೇಮ್ ಎನಿ 2 ರಾಕ್ಸ್ ಯೂಸ್ಡ್ ಇನ್ ದ ಕನ್ಸ್ಟ್ರಕ್ಷನ್. ಓಕೆ, ಸಿಂಪಲ್ ಆಗಿ ನೀವು ಬರಿಬೇಕಾಗ್ತೈತೆ ಶಾರ್ಟ್ ಆಗಿ. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ ಯಾವ್ದು ಬರ್ತಾವ ಅಂದರೆ ಇವೆರಡು ಬರ್ತಾವಲ್ಲ, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಗ್ರಾನೈಟ್ ಆ್ಯಂಡ್ ಸ್ಯಾಂಡ್ ಸ್ಟೋನ್, ಮತ್ತು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಸೆಡಿಮೆಂಟರಿ ಆ್ಯಂಡ್ ಇಗ್ನಿಯಸ್ ರಾಕ್ಸ್ ಅಂತಿದೆ. ಸೊ ಇವನ್ನೆಲ್ಲ ನೀವು ಪಕ್ಕ ಮಾಡ್ಕೋಬೇಕಾಗ್ತೈತಿ. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ ಯಾವ ಬರ್ತಾವಂದರೆ, 5 ಮಾರ್ಕ್ಸ್ ಕ್ವಶನ್ ಡಿಸ್ಕ್ರೈಬ್ ವೆಜ್ಜಿಂಗ್ ಮೆಥಡ್ ಆಫ್ ಕ್ವೈರಿಂಗ್ ಸ್ಟೋನ್ಸ್ ಅಂತಿದೆ. ನೆಕ್ಸ್ಟ್ ವೈ ಇಸ್ ಗ್ರಾನೈಟ್ ಪ್ರಿಫರ್ಡ್ ಫಾರ್ ಹೆವಿ ಫೌಂಡೇಶನ್ಸ್. ಸೊ ನೆಸೆಸರಿ ಡಯಾಗ್ರಾಮ್ಸ್ ಯಾವುದಾದ್ರೂ ಇದ್ರೆ ನೀವು ಬರಿಬೇಕಾಗ್ತೈತಿ. ಸಿಂಪಲ್ ಆಗಿ ನೀವು ಆನ್ಸರ್ ಮಾಡಬೇಕು. 5 ಮಾರ್ಕ್ಸ್ನಲ್ಲಿ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡ್ಬೇಕು ನೀವು. ಓಕೆ, ನೆಕ್ಸ್ಟ್ 10 ಮಾರ್ಕ್ಸ್ನಲ್ಲಿ ಎಕ್ಸ್ಪ್ಲೇನ್ ಪ್ರಾಪರ್ಟೀಸ್ ಎನಿ 3 ಪ್ರಾಪರ್ಟೀಸ್ ನೀವು ಬರಿಬೇಕಾಗ್ತೈತಿ. ಅಪ್ಲಿಕೇಶನ್ಸ್ ಎನಿ 2 ಆಫ್ ಗ್ರಾನೈಟ್ ಆ್ಯಂಡ್ ಲೆಟ್ರೈಟ್ ಅಂತಿದೆಲ್ಲ, ಸೊ ಇದ್ರದ್ದು ನೀಟಾಗಿ ಎಕ್ಸ್ಪ್ಲನೇಷನ್ ಕೊಡ್ರಿ. ಮತ್ತು ಸ್ಕೆಚಸ್ ಏನಾದರೂ ಡಯಾಗ್ರಾಮ್ಸ್ ಇದ್ದರೆ ನೀವು ಬರಿಬೇಕು, ಬಿಕಾಸ್ ಇಟ್ ಈಸ್ ಕ್ಯಾರಿಂಗ್ ಮೋರ್ ಮಾರ್ಕ್ಸ್. ನೆಕ್ಸ್ಟ್ ಅದೇ ರೀತಿ ಎಕ್ಸ್ಪ್ಲೇನ್ ಪ್ರಾಪರ್ಟೀಸ್ ಆ್ಯಂಡ್ ಯೂಸಸ್ ಆಫ್ ಕಾರ್ಟೈಸ್ ಆ್ಯಂಡ್ ಡೆಸ್ ಅಂತಂತಿದೆಲ್ಲ, ಸೊ ಇದ್ರ ಮೇಲೂ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡಿ 10 ಮಾರ್ಕ್ಸ್. ಓಕೆ, ಸೊ ಇದು ನೆಕ್ಸ್ಟ್ ಚಾಪ್ಟರ್ ಯಾವುದಂದರೆ ಅಗ್ರಿಗೇಟ್ಸ್ ಆ್ಯಂಡ್ ಸ್ಯಾಂಡ್ ಅಂತಿದೆ ನೋಡ್ರಿ. ಈ ಚಾಪ್ಟರಲ್ಲಿ ಸೊ ಯಾವೆಲ್ಲ ಅಂದರೆ ರಿವರ್ ಸ್ಯಾಂಡ್, ಎಮ್ ಸ್ಯಾಂಡ್, ಪಿ ಸ್ಯಾಂಡ್ ಮೇನ್ ಟಾಪಿಕ್ಸ್ ಇವು. ಸೊ ಇದರಲ್ಲಿ ಯಾವೆಲ್ಲ 2 ಮಾರ್ಕ್ಸ್ ಕ್ವಶನ್ ನೋಟ್ ಮಾಡ್ಕೊಡ್ರಿ. ಸೊ ಇಲ್ಲಿ 3 ಮಾರ್ಕ್ಸ್ ಲಿಸ್ಟ್ ಅಂತಂದರೆ ಕೇಳ್ತಾರ, ಇಲ್ಲಾಂದರೆ ಯೂಸಸ್ ಅಂತಾರೆ ಕೇಳ್ತಾರ, ಅಥವಾ ಅಡ್ವಾಂಟೇಜಸ್ ಅಂತಾರೆ ಕೇಳ್ತಾರ. ಆ ರೀತಿ ನಿಮಗೆ ಕ್ವಶನ್ಸ್ ಬರ್ತಾವೆ. 5 ಮಾರ್ಕ್ಸ್ದಲ್ಲಿ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಫೈನ್ ಆ್ಯಂಡ್ ಕೋರ್ಸ್ ಅಗ್ರಿಗೇಟ್ಸ್ ಅಂತಿದೆ. ಕಂಪೇರ್ ರಿವರ್ ಸ್ಯಾಂಡ್ ಆ್ಯಂಡ್ ಎಮ್ ಸ್ಯಾಂಡ್ ಅಂತ ಬರ್ತೈತಿ. ನೆಕ್ಸ್ಟ್ 10 ಮಾರ್ಕ್ಸ್ ಇಲ್ಲಿ ನೋಡ್ಕೊಡ್ರಿ. 10 ಮಾರ್ಕ್ಸ್ ಕ್ವಶನ್ ಭಾಳ ಜಾಸ್ತಿ ಮಾರ್ಕ್ಸ್ ಇರೋದ್ರಿಂದ ನೀವು ಫೋಕಸ್ ಜಾಸ್ತಿ ಮಾಡಬೇಕಾಗ್ತೈತಿ. 10 ಮಾರ್ಕ್ಸ್ಗೆ ಎಕ್ಸ್ಪ್ಲನೇಷನ್ ಜಾಸ್ತಿ ಕೊಡ್ಬೇಕು ನೀವು ಇಲ್ಲಿ. ಎಕ್ಸ್ಪ್ಲೇನ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಅಗ್ರಿಗೇಟ್ಸ್ ಯೂಸ್ಡ್ ಇನ್ ಕನ್ಸ್ಟ್ರಕ್ಷನ್, ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ಎಮ್ ಸ್ಯಾಂಡ್ ಓರ್ ರಿವರ್ ಸ್ಯಾಂಡ್ ಅಂತಿದೆ. ಸೊ ಆಲ್ಮೋಸ್ಟ್ ಇವೆಲ್ಲನೂ ರಿಪೀಟ್ ಆಗಿದಾವೆ ಕ್ವಶನ್ಸ್. ನೆಕ್ಸ್ಟ್ 3rd ಚಾಪ್ಟರ್ನಲ್ಲಿ ಸಿಮೆಂಟ್ ಮೇಲೆ ಯಾವೆಲ್ಲ 2 ಮಾರ್ಕ್ಸ್ ಕ್ವಶನ್ ಬರ್ತಾವೆ ನೋಡ್ರಿ. ಇವೆರಡು 2 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ 3 ಮಾರ್ಕ್ಸ್ ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಲೈಮ್ ಆ್ಯಂಡ್ ಸಿಲಿಕಾ ಇನ್ ಸಿಮೆಂಟ್ ಅಂತ ಕೇಳಬಹುದು, ಅಥವಾ ಲಿಸ್ಟ್ ದ ಪ್ರಾಪರ್ಟೀಸ್ ಆಫ್ ಪೋರ್ಟ್ಲ್ಯಾಂಡ್ ಸ್ಲ್ಯಾಗ್ ಸಿಮೆಂಟ್ ಅಂತ ಕೇಳ್ಬೋದು. ಇವು 3 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ ಇವೆರಡು ಕೇಳ್ತಾರೆ. ಎಕ್ಸ್ಪ್ಲೇನ್ ಸ್ಟೋರೇಜ್ ಆಫ್ ಸಿಮೆಂಟ್ ಆ್ಯಂಡ್ ಎಕ್ಸ್ಪ್ಲೇನ್ ವಾಟ್ ಆರ್ ದ ಪ್ರಿಕಾಷನ್ಸ್ ಆ್ಯಂಡ್ ಇಫೆಕ್ಟ್ಸ್ ಆಫ್ ಇಂಪ್ರಾಪರ್ ಸ್ಟೋರೇಜ್. ಸೊ ಪ್ರಿಕಾಷನ್ಸ್ ಟು ಬಿ ಟೇಕನ್ ಇನ್ ಇಂಪ್ರಾಪರ್ storage.
ಮತ್ತು ಇಫೆಕ್ಟ್ಸ್ ಏನು ಇಂಪ್ರಾಪರ್ ಸ್ಟೋರೇಜ್ದು ಕೇಳ್ತಾರೆ ನಿಮಗೆ. ನೆಕ್ಸ್ಟ್ ಕಂಪೇರ್ ಬಿಟ್ವೀನ್ OPC 43 ಆ್ಯಂಡ್ OPC 53 ಮೇಲೆ ನಿಮಗೆ ಕ್ವಶನ್ ಕೇಳ್ತಾರೆ, ಕಂಪಲ್ಸರಿ ಕ್ವಶನ್ಸ್ ಇವೆಲ್ಲ. ನೆಕ್ಸ್ಟ್ 10 ಮಾರ್ಕ್ನಲ್ಲಿ ಜಾಸ್ತಿ ಎಕ್ಸ್ಪ್ಲನೇಷನ್ ನೀವು ಕೊಟ್ಟು ಬರಿಬೇಕಾಗ್ತೈತಿ 10 ಮಾರ್ಕ್ಸ್ನಲ್ಲಿ ಇವೆರಡು ಕ್ವಶನ್ಸ್. ಸೊ ಎಕ್ಸ್ಪ್ಲೇನ್ ಡ್ರೈ ಪ್ರೊಸೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ ಅಂತ ವಿತ್ ಫ್ಲೋ ಚಾರ್ಟ್ ಡಯಾಗ್ರಾಮ್ ಕಂಪಲ್ಸರಿ ಹಾಕಬೇಕು. ನೆಕ್ಸ್ಟ್ ಎಕ್ಸ್ಪ್ಲೇನ್ ಇಂಪ್ರಾಪರ್ ಸ್ಟೋರೇಜ್ ಆಫ್ ಸಿಮೆಂಟ್ ಅಂತ ಕೇಳ್ಬೋದು, ಅದರಲ್ಲಿ ಇಫೆಕ್ಟ್ಸ್ ಏನು ಮತ್ತು ಐಡಿಯಲ್ ಸ್ಟೋರೇಜ್ ಕಂಡೀಷನ್ಸ್ ಬಗ್ಗೆ ನೀವು ಎಕ್ಸ್ಪ್ಲನೇಷನ್ ಕೊಡಬೇಕಾಗ್ತೈತಿ. ಓಕೆ, ನೆಕ್ಸ್ಟ್ ಬ್ರಿಕ್ಸ್ ಆ್ಯಂಡ್ ಬ್ಲಾಕ್ಸ್ ಚಾಪ್ಟರ್ನಲ್ಲಿ 2 ಮಾರ್ಕ್ಸ್ ಕ್ವಶನ್ ಯಾವ ಅಂದರೆ, ಸೊ ಲಿಸ್ಟ್ ದ ಕ್ಲಾಸಿಫಿಕೇಶನ್ ಆಫ್ ಬ್ರಿಕ್ಸ್ ಬೇಸ್ಡ್ ಆನ್ ಕ್ವಾಲಿಟಿ. ಸೊ ಕ್ಲಾಸಿಫೈ ಮಾಡಲಿಕ್ಕೆ ಹೇಳ್ತಾರ. ಆಮೇಲೆ ಲಿಸ್ಟ್ ದ ಅಡ್ವಾಂಟೇಜಸ್ ಆಫ್ ಫ್ಲೈ ಆ್ಯಶ್ ಬ್ರಿಕ್ಸ್ ಅಂತಾರೆ ಕೇಳ್ಬೋದು, ಅಥವಾ ಎಕ್ಸ್ಪ್ಲೇನ್ ಅಡ್ವಾಂಟೇಜಸ್. ಜಸ್ಟ್ ಒಂದು 2 to 3 ನೀವು ಬರೆದ್ರೆ ಸಾಕು, ಯಾಕಂದರೆ ಇದು 2 ಮಾರ್ಕ್ಸಿಗೆ. ನೆಕ್ಸ್ಟ್ 3 ಮಾರ್ಕ್ಸಿಗೆ ನೀವು ಅಟ್ಲೀಸ್ಟ್ ಮಿನಿಮಮ್ 3 ಪಾಯಿಂಟ್ಸ್ ಬರಬೇಕು. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಫಸ್ಟ್ ಕ್ಲಾಸ್ ಆ್ಯಂಡ್ ಸೆಕೆಂಡ್ ಕ್ಲಾಸ್ ಬ್ರಿಕ್ಸ್ ಅಂತದಲ್ಲ, ಸೊ ನೀವು ಕಂಪೇರ್ ಮಾಡಿ ಬರೀಬೇಕು. ಡಿಫ್ರೆನ್ಸಸ್ ಯಾವಾಗಲೂ ಟೇಬಲ್ ಹಾಕಿ ಬರೀಬೇಕಾಗ್ತೈತಿ. ನೆಕ್ಸ್ಟ್ ಅಡ್ವಾಂಟೇಜಸ್ ಯಾವುವು AAC ಬ್ಲಾಕ್ಸ್, ಅಟ್ಲೀಸ್ಟ್ ಮಿನಿಮಮ್ 3 ಅಡ್ವಾಂಟೇಜಸ್. ಸೊ 3 ಮಾರ್ಕ್ಸ್ಗೆ ಮಿನಿಮಮ್ 3 ಪಾಯಿಂಟ್ ಆದರೂ ನೀವು ಪರ್ಫೆಕ್ಟ್ ಬರೀಬೇಕಾಗ್ತೈತಿ. ನೆಕ್ಸ್ಟ್ 5 ಮಾರ್ಕ್ಸ್ನಲ್ಲಿ 5 ಪಾಯಿಂಟ್ಸ್ ಬರೀಬೇಕು. ಸ್ವಲ್ಪ ಎಕ್ಸ್ಪ್ಲನೇಷನ್ ಜಾಸ್ತಿ ಕೊಡಬೇಕಾಗ್ತೈತಿ 5 ಮಾರ್ಕ್ಸ್ನಲ್ಲಿ. ಇಲ್ಲಿ ಏನು ಕೇಳಿದಾರೆ ನೋಡಿ 5 ಮಾರ್ಕ್ಸ್ ಕ್ವಶನ್ದಲ್ಲಿ, ರಿಕ್ವೈರ್ಮೆಂಟ್ಸ್ ಆಫ್ ಗುಡ್ ಕ್ವಾಲಿಟಿ ಬ್ರಿಕ್ಸ್ ಅಂದರೆ ಲಿಸ್ಟ್ ದ ರಿಕ್ವೈರ್ಮೆಂಟ್ಸ್ ಆಫ್ ಗುಡ್ ಕ್ವಾಲಿಟಿ ಬ್ರಿಕ್ಸ್ ಅಂತ ಕೇಳ್ಬೋದು. ನೆಕ್ಸ್ಟ್ ಎಕ್ಸ್ಪ್ಲೇನ್ ಕ್ಲ್ಯಾಂಪ್ ಸ್ಕಿಲ್ ವರ್ಸಸ್ ಹಾಫ್ಮ್ಯಾನ್ ಸ್ಕಿಲ್ ಅಂದರೆ, ಸೊ ಇದು ವರ್ಸಸ್ ಅಂದರೆ ನೀವು ಕಂಪೇರ್ ಮಾಡಿ ಬರಿಬೇಕು. ವರ್ಸಸ್ ಅಂದರೆ ಕಂಪೇರ್ ಅಥವಾ ಡಿಫ್ರೆನ್ಸಸ್ ನೀವು ಮಾಡಿ ಬರಿಬೇಕಾಗ್ತೈತಿ, ಟೇಬಲ್ ಹಾಕಿ ಬರಿಬೇಕಾಗ್ತೈತಿ. ಮಿನಿಮಮ್ 5 ಪಾಯಿಂಟ್ಸ್ನು ಬರಿಬೇಕು. ನೆಕ್ಸ್ಟ್ 10 ಮಾರ್ಕ್ಸ್ನಲ್ಲಿ ಸಾಲಿಡ್ ವರ್ಸಸ್ ಹಾಲೋ ಕಾಂಕ್ರೀಟ್ ಬ್ಲಾಕ್ಸ್ ಅಂತ ಇದೆ ನೋಡಿ, ಇದು ಕಂಪೇರ್ ಮಾಡಿನೇ ನೀವು ಬರಬೇಕು, ಟೇಬಲ್ ಹಾಕಿ ಬರಿಬೇಕಾಗ್ತಿ. ಅಷ್ಟೇ ಅಲ್ಲದೆ ಅದರಲ್ಲಿ ಪ್ರಾಪರ್ಟೀಸ್ ಯಾವುವು, ಅಪ್ಲಿಕೇಶನ್ಸ್ ಯಾವುವು ಅವರು ನೀವು ಎಕ್ಸ್ಪ್ಲನೇಷನ್ ಕೊಡಬೇಕು. ಮಿನಿಮಮ್ ಒಂದು 4 to 5 ಪ್ರಾಪರ್ಟೀಸ್, 4 to 5 ಅಪ್ಲಿಕೇಶನ್ಸ್ ಬರಬೇಕು. ಯಾಕಂದರೆ ಇದು 10 ಮಾರ್ಕ್ಸ್ ಇದೆ, ಡಯಾಗ್ರಾಮ್ ಇದೆ, ಡಯಾಗ್ರಾಮ್ ಹಾಕಿ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗ್ತೈತೆ. ಓಕೆ, ನೆಕ್ಸ್ಟ್ AAC ಬ್ಲಾಕ್ಸ್ ವರ್ಸಸ್ ಟ್ರೆಡಿಷನಲ್ ಬ್ಲಾಕ್ಸ್ ವರ್ಸಸ್ VS ಅಂದರೆ ವರ್ಸಸ್ ಅಂದರೆ ಕಂಪೇರ್ ಮಾಡಿ ನೀವು ಬರಿಬೇಕು. VS ಅಂದರೆ ವರ್ಸಸ್, ಅದನ್ನು ಕರೆಕ್ಟಾಗಿ ತಿಳ್ಕೊಡ್ರಿ. ಸೊ ಕಂಪೇರ್ ಅಂತ ಕೇಳ್ಬೋದು ಅಥವಾ ಡಿಫ್ರೆನ್ಸಸ್ ಅಂತ ಕೇಳ್ಬೋದು. ಆವಾಗ ನೀವು ಎಲ್ಲಾನು ಪಾಯಿಂಟ್ಸ್ ಕಂಪೇರ್ ಮಾಡಿ ಬರಿಬೇಕಾಗ್ತೈತಿ. ಓಕೆ, ನೆಕ್ಸ್ಟ್ ಚಾಪ್ಟರ್ ಟಿಂಬರ್ ಚಾಪ್ಟರ್ ಮೇಲೆ 2 ಮಾರ್ಕ್ಸ್ ಕ್ವಶನ್ ಯಾವ ಬರ್ತಾವೆ ಅಂದರೆ, ಲಿಸ್ಟ್ ದ ಪ್ರಾಪರ್ಟೀಸ್ ಆಫ್ ಅ ಗುಡ್ ಟಿಂಬರ್ ಅಥವಾ ನೇಮ್ ಎನಿ 2 ಡಿಫೆಕ್ಟ್ಸ್ ಇನ್ ಟಿಂಬರ್ ಅಂತ ಕೇಳ್ಬೋದು. ನೆಕ್ಸ್ಟ್ 3 ಮಾರ್ಕ್ಸ್ನಲ್ಲಿ ಆಬ್ಜೆಕ್ಟಿವ್ಸ್ ಆಫ್ ಸೀಸನಿಂಗ್ ಟಿಂಬರ್, ಲಿಸ್ಟ್ ದ ಆಬ್ಜೆಕ್ಟಿವ್ಸ್ ಅಂತ ಕೇಳ್ಬೋದು, ಅಥವಾ ಲಿಸ್ಟ್ ಕಾಮನ್ ಡಿಫೆಕ್ಟ್ಸ್ ಇನ್ ಟಿಂಬರ್ ಅಂತ ಕೇಳ್ಬೋದು. ನೆಕ್ಸ್ಟ್ 5 ಮಾರ್ಕ್ಸ್ನಲ್ಲಿ ಯಾವ ಬರ್ತಾವೆ ಅಂದರೆ, 5 ಮಾರ್ಕ್ಸ್ನಲ್ಲಿ ಪ್ರಿಸರ್ವೇಷನ್ ಆಫ್ ಟಿಂಬರ್, ಎಕ್ಸ್ಪ್ಲೇನ್ ದ ಪ್ರಿಸರ್ವೇಷನ್ ಆಫ್ ಟಿಂಬರ್. ಅಷ್ಟೇ ಅಲ್ಲದೆ ನೀಡ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ಪ್ರಿಸರ್ವೇಷನ್ ಆಫ್ ಟಿಂಬರ್ ಅಂತ ಕೇಳ್ಬೋದು. ನೆಕ್ಸ್ಟ್ ಎಕ್ಸ್ಪ್ಲೇನ್ ನ್ಯಾಚುರಲ್ ಸೀಸನಿಂಗ್ ಆಫ್ ಟಿಂಬರ್ ಅಂತ ಕೇಳ್ಬೋದು. ನೆಕ್ಸ್ಟ್ 10 ಮಾರ್ಕ್ಸ್ ಎಕ್ಸ್ಪ್ಲೇನ್ ಸ್ಟ್ರಕ್ಚರ್ ಆಫ್ ಆಕ್ಸೋಜಿನಿಯಸ್ ಟ್ರೀ ವಿತ್ ನೀಟ್ ಸ್ಕೆಚ್. ಒಂದೊಂದು ಸಲ ಮೆನ್ಷನ್ ಮಾಡ್ತಾರೆ ವಿತ್ ನೀಟ್ ಸ್ಕೆಚ್ ಅಂತೇಳಿ. ಸಪೋಸ್ ಮೆನ್ಷನ್ ಮಾಡದೆ ಹೋದರೂ ರಿಲೇಟೆಡ್ ಡಯಾಗ್ರಾಮ್ಸ್ ಸ್ಕೆಚಸ್ ಇದ್ರೆ ನೀವು ಡ್ರಾ ಮಾಡಬೇಕಾಗ್ತೈತಿ. ಓಕೆ, 10 ಮಾರ್ಕ್ಸಿಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡಬೇಕು. ನೆಕ್ಸ್ಟ್ 6th ಚಾಪ್ಟರ್ ಯಾವುದು, ಮೆಟಲ್ಸ್. ಸೊ ಮೆಟಲ್ಸಲ್ಲಿ ಫೆರಸ್ ಮತ್ತು ನಾನ್ ಫೆರಸ್ ಮೆಟಲ್ಸ್ ಅಂತ ಬರ್ತಾವೆ. ಅದರಲ್ಲಿ 2 ಮಾರ್ಕ್ಸ್ ಕ್ವಶನ್ ಯಾವ ಅಂದರೆ, ಯೂಸಸ್ ಆಫ್ GI ಶೀಟ್ಸ್, ಅಪ್ಲಿಕೇಶನ್ಸ್ ಆಫ್ TMT ಬಾರ್ಸ್. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ ನೋಟ್ ಮಾಡ್ಕೊಡ್ರಿ. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್, ನೆಕ್ಸ್ಟ್ 10 ಮಾರ್ಕ್ಸ್ ಕ್ವಶನ್. ಸೊ ಪ್ರಾಪರ್ಟೀಸ್, ಅಪ್ಲಿಕೇಶನ್ಸ್ ಆಫ್ ಮೈಲ್ಡ್ ಸ್ಟೀಲ್ ಆ್ಯಂಡ್ ಕಾಸ್ಟ್ ಏರ್. ಸೊ ಜಾಸ್ತಿ ಎಕ್ಸ್ಪ್ಲನೇಷನ್ 5 ಮಾರ್ಕ್ಸ್ ಕ್ವಶನ್ಗೆ ಮತ್ತು ನೀವು 10 ಮಾರ್ಕ್ಸ್ ಕ್ವಶನ್ಗೆ ಕೊಡಲೇಬೇಕಾಗ್ತೈತಿ. ನೆಕ್ಸ್ಟ್ ಪ್ಲಾಸ್ಟಿಕ್ಸ್, PVC, UPVC, CPVC ಆ್ಯಂಡ್ FRP ಮೇಲೆ ಜಾಸ್ತಿ ಕ್ವಶನ್ಸ್ ಯಾವ ಕೇಳಿದಾರೆ ಅಂದರೆ, 2 ಮಾರ್ಕ್ಸ್ನಲ್ಲಿ ಇವೆರಡು ಕ್ವಶನ್ಸ್ ಕಂಪಲ್ಸರಿ ಕೇಳಿದಾರೆ. 3 ಮಾರ್ಕ್ಸ್ನಲ್ಲಿ ಥರ್ಮೋಪ್ಲಾಸ್ಟಿಕ್ ವರ್ಸಸ್ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸ್ ಅಂದರೆ ಕಂಪೇರ್ ಮಾಡಿ ಬರಿಬೇಕು ನೀವು. ನೆಕ್ಸ್ಟ್ ಪ್ರಾಪರ್ಟೀಸ್ ಆ್ಯಂಡ್ ಯೂಸಸ್ ಆಫ್ UPVC ಆ್ಯಂಡ್ CPVC ಅಟ್ಲೀಸ್ಟ್ ಒಂದು 5 ಪಾಯಿಂಟ್ಸ್ ಆದರೂ ಬರಿಬೇಕು ನೀವು ಪ್ರಾಪರ್ಟೀಸ್. ನೆಕ್ಸ್ಟ್ HDP ವರ್ಸಸ್ LDP ಅಂದರೆ ಇದ್ರದ್ದು ಎರಡರದ್ದು ಡಿಫ್ರೆನ್ಸ್ ಬರೀಬೇಕು ನೀವು. ವರ್ಸಸ್ ಅಂದರೆ ಕಂಪೇರ್ ಮಾಡಿ ಬರೀಬೇಕು, ಡಿಫ್ರೆನ್ಸಸ್ ಬರೀಬೇಕು. ನೆಕ್ಸ್ಟ್ 10 ಮಾರ್ಕ್ಸ್ದಲ್ಲಿ ಯಾವ ಕ್ವಶನ್ ಅಂದರೆ, FRP ಡೆಫಿನಿಷನ್ ಫಸ್ಟ್ ಡಿಫೈನ್ ಮಾಡಬೇಕು. FRP ಅಂದರೆ ಏನು, ಅದ್ರದ್ದು ಪ್ರಾಪರ್ಟೀಸ್, ಅಡ್ವಾಂಟೇಜಸ್ ಯಾವ ಬರ್ತಾವೆ, ಅಪ್ಲಿಕೇಶನ್ಸ್ ಯಾವ ಬರ್ತಾವೆ. ಅಟ್ಲೀಸ್ಟ್ ಒಂದು 5 ಪಾಯಿಂಟ್ಸ್ ಈಚ್ ಅಡ್ವಾಂಟೇಜಸ್ದಲ್ಲಿ, ಅಪ್ಲಿಕೇಶನ್ಸ್ದಲ್ಲಿ, ಪ್ರಾಪರ್ಟೀಸ್ದಲ್ಲಿ ಮಾಡಿ ಬರೆದ್ರೆ ನಿಮಗೆ 10 ಮಾರ್ಕ್ಸ್ ಪಕ್ಕಾ ಸಿಗ್ತೈತಿ. ಓಕೆ, ನೆಕ್ಸ್ಟ್ ಫ್ಲೋರಿಂಗ್ ಮಟೀರಿಯಲ್ನಲ್ಲಿ ಯಾವ ರೀತಿ ಕ್ವಶನ್ ಬರ್ತದೆ ಅಂದರೆ, ಫಸ್ಟ್ 2 ಮಾರ್ಕ್ಸ್ನಲ್ಲಿ ಇವೆರಡು ಕ್ವಶನ್ಸ್ ಕಂಪಲ್ಸರಿ ಕೇಳ್ತಾರೆ. ನೆಕ್ಸ್ಟ್ 3 ಮಾರ್ಕ್ಸ್ನಲ್ಲಿ ಇವೆರಡು ಕ್ವಶನ್ಸ್ ಸಿರಾಮಿಕ್ ಟೈಲ್ಸ್ ವರ್ಸಸ್ ವೆಟ್ರಿಫೈಡ್ ಟೈಲ್ಸ್ ಕಂಪೇರ್ ಮಾಡಿ ಬರಿಬೇಕು. ಮಿನಿಮಮ್ 3 ಪಾಯಿಂಟ್ಸ್ ಆದರೂ ಬರಿಬೇಕು.
ನೆಕ್ಸ್ಟ್ ಲಿಸ್ಟ್ ದ ಪ್ರಾಪರ್ಟೀಸ್ ಆಫ್ ಟೆರಾಕೋಟಾ ಅಂತಂತ ಹೇಳಿ ಕೇಳ್ತಾರೆ ನಿಮಗೆ. ನೆಕ್ಸ್ಟ್ 5 ಮಾರ್ಕ್ಸ್ನಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಯೂಸಸ್ ಆಫ್ ಟೆರಾಕೋಟಾ ಫ್ಲೋರಿಂಗ್ ಅಂತ ಬರ್ತೈತಿ. ನೆಕ್ಸ್ಟ್ 10 ಮಾರ್ಕ್ಸ್ನಲ್ಲಿ ಕಂಪೇರ್ ವೆಟ್ರಿಫೈಡ್ ಟೈಲ್ಸ್ ಆ್ಯಂಡ್ ಸೆರಾಮಿಕ್ ಟೈಲ್ಸ್, ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಟ್ಟು ನೀವು ಕಂಪೇರ್ ಮಾಡಬೇಕು. ನೆಕ್ಸ್ಟ್ ಪೇಂಟ್ಸ್ ಮತ್ತು ಪ್ರೈಮರ್, ವಾರ್ನಿಷ್, ಇದರಲ್ಲಿ ಯಾವೆಲ್ಲ ಕ್ವಶನ್ಸ್ ಬರ್ತಾವೆ 2 ಮಾರ್ಕ್ಸ್, ಜಸ್ಟ್ ನೋಟ್ ಮಾಡ್ಕೊಳ್ರಿ. ಇಲ್ಲಿ ಲಿಸ್ಟ್ ಅಬ್ಜೆಕ್ಟಿವ್ಸ್ ಆಫ್ ಅ ಪೇಂಟ್ ಕೇಳ್ಬೋದು, ಅಥವಾ ಲಿಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಗುಡ್ ಪೇಂಟ್ ಅಂತ ಕೇಳ್ಬೋದು. ನೆಕ್ಸ್ಟ್ 3 ಮಾರ್ಕ್ಸ್ನಲ್ಲಿ ಟೈಪ್ಸ್ ಆಫ್ ಪೇಂಟ್ಸ್ ಆ್ಯಂಡ್ ದೇರ್ ಯೂಸಸ್. 5 ಮಾರ್ಕ್ಸ್ನಲ್ಲಿ ಇವೆರಡು ಕ್ವಶನ್ಸ್. ಇದು ಎಕ್ಸ್ಪ್ಲೇನ್ ಎಮುಲ್ಷನ್ ಪೇಂಟ್ ವರ್ಸಸ್ ಅಂದರೆ ಕಂಪೇರ್ ಮಾಡಬೇಕು, NML ಪೇಂಟ್, ಅದೆರಡು ಕಂಪೇರ್ ಮಾಡಿ ಎಕ್ಸ್ಪ್ಲೇನ್ ಮಾಡಬೇಕು ನೀವು. ನೆಕ್ಸ್ಟ್ ರೋಲ್ ಆಫ್ ಪ್ರೈಮರ್ ಆ್ಯಂಡ್ ವಾರ್ನಿಷ್, ಸೊ ಎರಡು ಥರದ್ದು ರೋಲ್ ಏನು, ಫಂಕ್ಷನ್ಸ್ ಏನು ಬರಿಬೇಕಾಗ್ತೈತಿ. ನೆಕ್ಸ್ಟ್ 10 ಮಾರ್ಕ್ಸ್ನಲ್ಲಿ ಸಿಲೆಕ್ಷನ್ ಆಫ್ ಅ ಸೂಟೇಬಲ್ ಪ್ರೈಮರ್ ಆ್ಯಂಡ್ ಇಂಪಾರ್ಟೆನ್ಸ್ ಇನ್ ಪೇಂಟಿಂಗ್. ಸೊ ಜಾಸ್ತಿ ಏನೇ ಇದ್ದರೂ ಡೆಫಿನೇಷನ್ ಇರಬಹುದು, ಎಕ್ಸ್ಪ್ಲನೇಷನ್, ಅಡ್ವಾಂಟೇಜಸ್, ಅಪ್ಲಿಕೇಶನ್ಸ್ ಅವೆಲ್ಲನೂ ಎಕ್ಸ್ಪ್ಲೇನ್ ಮಾಡಿ ನೀವು ಬರಿಬೇಕು ವಿತ್ ನೀಟ್ ಸ್ಕೆಚ್. ನೆಕ್ಸ್ಟ್ 10th ಚಾಪ್ಟರ್ ಯಾವುದಂದರೆ ಗ್ಲಾಸ್. ಈ ಚಾಪ್ಟರ್ನಲ್ಲಿ ಗ್ಲಾಸ್ ಮೇಲೆ ಇಂಪಾರ್ಟೆಂಟ್ ಯಾವ ಕ್ವಶನ್ಸ್ ಬರ್ತವೆ ಅಂದರೆ 2 ಮಾರ್ಕ್ಸ್. ಲಿಸ್ಟ್ ದ ಪ್ರಾಪರ್ಟೀಸ್ ಆಫ್ ಗ್ಲಾಸ್ ಅಂತ ಬರ್ಬೋದು, ಅಥವಾ ಲಿಸ್ಟ್ ದ ಯೂಸಸ್ ಆಫ್ ಅ ಸೋಡಾ ಲೈಮ್ ಗ್ಲಾಸ್ ಅಂತ ಬರ್ಬೋದು. ನೆಕ್ಸ್ಟ್ 3 ಮಾರ್ಕ್ಸ್ನಲ್ಲಿ ಸೋಡಾ ಲೈಮ್ ಗ್ಲಾಸ್ ವರ್ಸಸ್ ಕಂಪೇರ್ ಮಾಡಬೇಕು ವಿತ್ ಪೊಟ್ಯಾಶ್ ಲೆಡ್ ಗ್ಲಾಸ್, ಇವೆರಡು ಕಂಪೇರ್ ಮಾಡಬೇಕಾಗ್ತೈತಿ. ನೆಕ್ಸ್ಟ್ 5 ಮಾರ್ಕ್ಸ್ನಲ್ಲಿ ಪ್ರಾಪರ್ಟೀಸ್ ಆ್ಯಂಡ್ ಯೂಸಸ್ ಆಫ್ ಅ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಲಾಸ್ ಎಕ್ಸ್ಪ್ಲೇನ್ ಮಾಡಬೇಕಾಗ್ತೈತಿ. ನೆಕ್ಸ್ಟ್ 10 ಮಾರ್ಕ್ಸ್ನಲ್ಲಿ ಪ್ರಾಪರ್ಟೀಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಕಾಮನ್ ಕನ್ಸ್ಟ್ರಕ್ಷನ್ ಗ್ಲಾಸಸ್ ವಿತ್ ದ ಹೆಲ್ಪ್ ಆಫ್ ನೀಟ್ ಸ್ಕೆಚ್, ಡಯಾಗ್ರಾಮ್ಸ್ ಇದ್ರ ಹಾಕಿ ನೀವು ಎಕ್ಸ್ಪ್ಲನೇಷನ್ ಕೊಡಬೇಕು. ಪ್ರಾಪರ್ಟೀಸ್ ಮಿನಿಮಮ್ ಒಂದು 5 ಪ್ರಾಪರ್ಟೀಸ್, 5 ಅಪ್ಲಿಕೇಶನ್ಸ್ ನೀವು ಬರೀಬೇಕಾಗ್ತೈತಿ. ಓಕೆ. ನೆಕ್ಸ್ಟ್ ಸಸ್ಟೈನೇಬಲ್ ಆ್ಯಂಡ್ ಮಿಸಲೇನಿಯಸ್ ಮಟೀರಿಯಲ್ಸ್ದಲ್ಲಿ ಯಾವೆಲ್ಲ ಕ್ವಶನ್ಸ್ ಬರ್ತಾವಂದರೆ 2 ಮಾರ್ಕ್ಸ್ ಯೂಸಸ್ ಆಫ್ GGBS, ಅಪ್ಲಿಕೇಶನ್ಸ್ ಆಫ್ POP ಅಂತ ಕೇಳ್ಬೋದು. 2 ಮಾರ್ಕ್ಸ್ಗೆ 2 ಪಾಯಿಂಟ್ಸ್ ಆದರೂ ಬರೀಬೇಕು. ನೆಕ್ಸ್ಟ್ 3 ಮಾರ್ಕ್ಸ್ನಲ್ಲಿ ಬೆನಿಫಿಟ್ಸ್ ಆಫ್ ಸಸ್ಟೈನೇಬಲ್ ಮಟೀರಿಯಲ್ 3 ಬೆನಿಫಿಟ್ಸ್ ಆದರೂ ಬರೀಬೇಕು. ಅಪ್ಲಿಕೇಶನ್ಸ್ ಆಫ್ ಬ್ಯಾಂಬೂ 3 ಅಪ್ಲಿಕೇಶನ್ಸ್ ಆದರೂ ನೀವು ಬರೀಲೇಬೇಕು. ನೆಕ್ಸ್ಟ್ 5 ಮಾರ್ಕ್ಸ್ನಲ್ಲಿ ಯಾವ ಕ್ವಶನ್ ಬರ್ತದೆ ಅಂದರೆ CSEB ಮೇಲೆ ಏನು ಕೇಳ್ಬೋದು, ಡಿಫೈನ್ CSEB, ಮತ್ತು ಲಿಸ್ಟ್ ದ ಅಡ್ವಾಂಟೇಜಸ್ ಅಂತ ಕೇಳ್ಬೋದು. ನೆಕ್ಸ್ಟ್ ಯೂಸಸ್ ಆಫ್ ಬಿಟಮಿನ್ ಇನ್ ಕನ್ಸ್ಟ್ರಕ್ಷನ್ ಎಕ್ಸ್ಪ್ಲನೇಷನ್ ಕೇಳ್ತಾರೆ ನಿಮಗೆ. ನೆಕ್ಸ್ಟ್ 10 ಮಾರ್ಕ್ಸ್ನಲ್ಲಿ ಇಲ್ಲಿ ನೀವು ನೋಡ್ಬೋದು 10 ಮಾರ್ಕ್ಸ್ ಕ್ವಶನ್ದಲ್ಲಿ ಎರಡು ಇಂಪಾರ್ಟೆಂಟ್ ಯಾವುದು, ಫೆರೋ ಸಿಮೆಂಟ್ದು ಪ್ರಾಪರ್ಟೀಸ್, ಅಡ್ವಾಂಟೇಜಸ್, ಅಪ್ಲಿಕೇಶನ್ಸ್ ಕೇಳ್ತಾರೆ. ಅಟ್ಲೀಸ್ಟ್ ಒಂದು 5 ಮಿನಿಮಮ್ ಪಾಯಿಂಟ್ಸ್ ಬರೀಬೇಕು. ಪ್ರಾಪರ್ಟೀಸ್ ಮೇಲೆ 5 ಪಾಯಿಂಟ್ಸ್, ಅಡ್ವಾಂಟೇಜಸ್ 5 ಪಾಯಿಂಟ್ಸ್, ಅಪ್ಲಿಕೇಶನ್ಸ್ 5 ಪಾಯಿಂಟ್ಸ್, ಮತ್ತು ಡಯಾಗ್ರಾಮ್ ಇದ್ದರೆ ಡಯಾಗ್ರಾಮ್ ಹಾಕಬೇಕು ನೀವು. ನೆಕ್ಸ್ಟ್ ಸೆಲೆಕ್ಷನ್ ಆಫ್ ಸಸ್ಟೈನಬಲ್ ಬ್ಲಾಕ್ಸ್ ಫಾರ್ ಬಿಲ್ಡಿಂಗ್. ಸೊ ಯಾವುದು ನೀವು ಸೆಲೆಕ್ಟ್ ಮಾಡ್ತೀರಿ ಪ್ರಾಪರ್ಲಿ, ಯಾವುದು ಚೂಸ್ ಮಾಡ್ತೀರಿ ಸಸ್ಟೈನ್ ಆಗಬೇಕಂದ್ರೆ ಬಿಲ್ಡಿಂಗ್. ಸೊ ಇದ್ರ ಮೇಲೆ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಟ್ಟು ವಿತ್ ನೀಟ್ ಸ್ಕೆಚ್ ನೀವು ಬರಿಬೇಕಾಗ್ತೈತಿ. ನೆಕ್ಸ್ಟ್ ನಿಮಗೆ ಟಿಪ್ಸ್ ಇದಾವೆ ನೋಡ್ರಿ ಇಲ್ಲಿ ಕೆಳಗಡೆ. ಸೊ ಟಿಪ್ಸ್ ನಿಮಗೆ ಹೇಳಬೇಕಂದ್ರೆ 2 ಮತ್ತು 3 ಮಾರ್ಕ್ಸ್ ಕ್ವಶನ್ಸಿಗೆ ಮಿನಿಮಮ್ ನೀವು ಡೆಫಿನೇಷನ್ ಮತ್ತು ಲಿಸ್ಟ್ ಡಿಫ್ರೆನ್ಸಸ್ ರೈಟ್ ಕ್ರಿಸ್ಪ್ ಪಾಯಿಂಟ್ಸ್ ಅಂದರೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಆನ್ಸರ್ ಮಾಡಬೇಕು. 2 ಮಾರ್ಕ್ಸ್ಗೆ ಮಿನಿಮಮ್ 2 ಪಾಯಿಂಟ್ಸ್ ಆದರೂ ಇರಬೇಕು. 3 ಮಾರ್ಕ್ಸಿಗೆ ಮಿನಿಮಮ್ 3 ಪಾಯಿಂಟ್ಸ್ ಆದರೂ ಇರಲೇಬೇಕು. ಓಕೆ. ನೆಕ್ಸ್ಟ್ 5 ಮಾರ್ಕ್ಸ್ನಲ್ಲಿ ಪ್ರಾಪರ್ಟೀಸ್ ಇದ್ದರೆ ಪ್ರಾಪರ್ಟೀಸ್, ಯೂಸಸ್ ಇದೆ ಯೂಸಸ್, ಕಂಪ್ಯಾರಿಸನ್. ಸೊ ಅಟ್ಲೀಸ್ಟ್ 5 ಪಾಯಿಂಟ್ಸ್ ನೀವು ಬರೀಬೇಕು 5 ಮಾರ್ಕ್ಸಿಗೆ. ಓಕೆ, ಟು ಫೆಚ್ ಫುಲ್ 5 ಮಾರ್ಕ್ಸ್. ಓಕೆ. ನೆಕ್ಸ್ಟ್ 10 ಮಾರ್ಕ್ಸಿಗೆ ಪ್ರಾಪರ್ಟೀಸ್ ಯೂಸ್ವಲಿ ಕೇಳುವಂಥದ್ದು ಪ್ರಾಪರ್ಟೀಸ್ ಬರಿಬೇಕಾಗ್ತೈತಿ. ಅಪ್ಲಿಕೇಶನ್ಸ್ ಬರಿಬೇಕಾಗ್ತೈತಿ. ನೀಟ್ ಸ್ಕೆಚ್ ಹಾಕಿ ಎಲ್ಲೆಲ್ಲಿ ಡಯಾಗ್ರಾಮ್ ಇರ್ತದಲ್ಲ ನೆಸೆಸರಿ ಅವ್ನು ಡಯಾಗ್ರಾಮ್ ತೆಗೆದು ಯೂಸಸ್, ಅಪ್ಲಿಕೇಶನ್ಸ್, ಪ್ರಾಪರ್ಟೀಸ್ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಬೇಕು. 10 ಮಾರ್ಕ್ಸಿಗೆ ಮಿನಿಮಮ್ 10 ಪಾಯಿಂಟ್ಸ್ ಆದರೂ ಇರಲೇಬೇಕು. ಸೊ 10 ಪಾಯಿಂಟ್ಸ್ ಯಾವ ರೀತಿ ಡಿವೈಡ್ ಮಾಡ್ಕೋಬೇಕಂದ್ರೆ ನೀವು ಪ್ರಾಪರ್ಟೀಸ್ ಇರ್ಬೋದು, ಅಪ್ಲಿಕೇಶನ್ಸ್, ಯೂಸಸ್, ಅಡ್ವಾಂಟೇಜಸ್, ಮೆರಿಟ್ಸ್, ಡಿಮೆರಿಟ್ಸ್ ಆ ರೀತಿ ಏನಾದರೂ ಇದ್ದರೆ ಬರಿಬೇಕಾಗ್ತೈತೆ ಡಿಪೆಂಡಿಂಗ್ ಅಪಾನ್ ದ ಕ್ವೆಶನ್. ಓಕೆ. ಸೊ ಇದು ನಿಮಗೆ ಟಿಪ್ಸ್. ನೆಕ್ಸ್ಟ್ ನೀವು ಕೇಳಬಹುದು ಯಾವ ಚಾಪ್ಟರ್ಸ್ ಮೇಲೆ ನಾವು ಫೋಕಸ್ ಮಾಡಬೇಕಂತಂತೇಳಿ. ಸೊ ಎಲ್ಲ ಚಾಪ್ಟರ್ಸು ನಿಮಗೆ ಇಂಪಾರ್ಟೆಂಟ್. ಇದರಲ್ಲಿ ಇರುವ ಈ ಟೇಬಲಲ್ಲಿರುವಂಥ ಎಲ್ಲ ಕ್ವಶನ್ಸು ನಿಮಗೆ ಇಂಪಾರ್ಟೆಂಟ್. ಅಟ್ಲೀಸ್ಟ್ ನೀವು ಇವನ್ನಿಷ್ಟೇ ಪ್ರಾಕ್ಟೀಸ್ ಮಾಡಿದರೆ, ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದರೆ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ 70 to 80 ಆರಾಮ್ಸೆ ಸ್ಕೋರ್ ಮಾಡ್ತೀರಿ. 70 to 80 ಮಾರ್ಕ್ಸ್ ನೀವು ಆರಾಮ್ಸೆ ಸ್ಕೋರ್ ಮಾಡ್ತೀವಿ. ಅಂದರೆ ಎಲ್ಲ ಕ್ವಶನ್ಸು ಪರ್ಫೆಕ್ಟ್ ಮಾಡ್ಕೋಬೇಕು. ಓಕೆ. ಸೊ ನಿಮಗೆ ಎಕ್ಸಾಮ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರ್ತೈತೆ ಅಂದರೆ, ಸೊ ಮಾಡೆಲ್ ಕ್ವಶನ್ ಪೇಪರ್ಸ್ 1, 2, 3 ನಿಮಗೆ ಶೇರ್ ಮಾಡಿದ್ದಾರೆ. ಮಾಡೆಲ್ ಕ್ವಶನ್ ಪೇಪರ್ ಟೋಟಲ್ 3 ಮಾಡೆಲ್ ಕ್ವಶನ್ ಪೇಪರ್ ನಿಮಗೆ ಶೇರ್ ಮಾಡಿದ್ದಾರೆ ಸಿಲೆಬಸ್ನಲ್ಲಿ. ಸೊ ಇದರಲ್ಲಿ ಮೇನ್ ನಿಮಗೆ 4 ಪಾರ್ಟ್ಸ್ ಇರ್ತವೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಂತಂಥೇಳಿ. ಅದರಲ್ಲಿ ನೀವು ಅಟ್ಲೀಸ್ಟ್ ಪಾರ್ಟ್ ಸಿ, ನಾನು ನಿಮಗೆ ಹೇಳೋದು ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ ಇದಲ್ಲಿ
ಕ್ವಶನ್ಸ್ ಯಾವುದು ಮಿಸ್ ಆಗ್ಲಾರ್ದಂಗೆ ಬರೀರಿ. ಪಾರ್ಟ್ ಸಿ ಕ್ಯಾರೀಸ್ 3 ಮಾರ್ಕ್ಸ್ ಕ್ವಶನ್ಸ್. ಮಿನಿಮಮ್ ನೀವು 5 ಚೂಸ್ ಮಾಡಿ ಬರಿಬೇಕು. ಟೋಟಲ್ ಎಷ್ಟು ಮಾರ್ಕ್ಸ್ ಬರ್ತದೆ ನಿಮಗೆ? 15 ಬರ್ತದೆ. ಪಾರ್ಟ್ ಡಿದಲ್ಲಿ 2 ಸೆಕ್ಷನ್ ಬರ್ತಾವೆ, ಸೆಕ್ಷನ್ 1 ಸೆಕ್ಷನ್ 2 ಅಂತ ಹೇಳಿ. ಸೆಕ್ಷನ್ 1 5 ಮಾರ್ಕ್ಸ್ ಕ್ವಶನ್. ಸೊ ಟೋಟಲ್ 5 ಕ್ವಶನ್ಸ್ ನೀವು ಚೂಸ್ ಮಾಡಿ ಬರಬೇಕು. ಸೊ 5 × 5 25. ನೆಕ್ಸ್ಟ್ ಪಾರ್ಟ್ ಡಿದಲ್ಲಿ ಸೆಕೆಂಡ್ ಸೆಕ್ಷನ್ದಲ್ಲಿ 10 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ನಿಮಗೆ. 10 ಮಾರ್ಕ್ಸ್ 3 ನೀವು ಚೂಸ್ ಮಾಡಿ ಬರಬೇಕು. ಎನಿ 3 ಚೂಸ್ ಮಾಡಬೇಕು. ಸೊ 3 × 10 ಅಂದರೆ ಎಷ್ಟಾಗ್ತೈತಿ? ಇದು 30. ಸೊ ಟೋಟಲ್ ನೀವು ಇದನ್ನು ಆ್ಯಡ್ ಮಾಡಿದರೆ 15 + 25 + 30 ಆ್ಯಡ್ ಮಾಡಿದರೆ ನಿಮಗೆ ಟೋಟಲ್ ಎಲ್ಲ ಸೇರಿ ಎಷ್ಟು ಬರ್ತದೆ ನಿಮಗೆ? 70 ಮಾರ್ಕ್ಸ್ ಆರಾಮ್ಸೆ ಬರ್ತೈತಿ. ಸೊ ಇದು 70 ಮಾರ್ಕ್ಸ್ ಪ್ಲಸ್ ನೀವು ಪಾರ್ಟ್ ಎ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದರೊಳಗಿನೂ ಕೇಳಿರ್ತಾರೆ, ಫಿಲ್ ಇನ್ ದ ಬ್ಲಾಂಕ್ಸು ಇದರೊಳಗಿನೂ ಕೇಳ್ತಾರೆ, ಅದು 10 ಮಾರ್ಕ್ಸ್. ಪಾರ್ಟ್ ಬಿದಲ್ಲಿ ಇವೇ ರಿಪೀಟ್ ಆಗಿರ್ತವೆ 2 ಮಾರ್ಕ್ಸ್ ಕ್ವಶನ್ಸ್, ಅದು 10 ಮಾರ್ಕ್ಸ್. ಸೊ ಎಲ್ಲ ಸೇರಿ ನಿಮಗೆ ಆರಾಮ್ಸೆ 90ಕ್ಕಿಂತನೂ ನೀವು ಜಾಸ್ತಿ ಸ್ಕೋರ್ ಮಾಡ್ಬೋದು. ಓಕೆ, ಸೊ ಇಷ್ಟು ನಾನು ನಿಮಗೆ ಟಿಪ್ಸ್ ಅಂತ ನಾನು ಹೇಳ್ತೀನಿ. ಸೊ ಮ್ಯಾಕ್ಸಿಮಮ್ ನೀವು ಸ್ಕೋರ್ ಮಾಡಲಿಕ್ಕೆ ಬಹಳ ಹೆಲ್ಪ್ ಆಗ್ತೈತಿ. ಪಾರ್ಟ್ ಬಿ ಮಾರ್ಕ್ಸ್ ಎಷ್ಟು, ಪಾರ್ಟ್ ಎ ಮಾರ್ಕ್ಸ್ ಎಷ್ಟು, ಪಾರ್ಟ್ ಸಿ, ಪಾರ್ಟ್ ಡಿ ಎಲ್ಲನೂ ಡಿಟೇಲ್ ಆಗಿ ಎಷ್ಟು ಮಾರ್ಕ್ಸ್ ಇರ್ತಾವೆ, ಹೇಗೆ ನೀವು ಬರಿಬೇಕಂತ ಹೇಳಿ ಎಲ್ಲನೂ ನಾನು ಒಂದು ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಕ್ವಶನ್ ಪೇಪರ್, ಸಿಲೆಬಸ್ ಹೇಗೆ ನೋಡಬೇಕು, ಪ್ಲಸ್ ಎಕ್ಸಾಮಿಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು, ಎಕ್ಸಾಮ್ನಲ್ಲಿ ಹೇಗೆ ಆನ್ಸರ್ ಬರೆದ್ರೆ ಜಾಸ್ತಿ ಮಾರ್ಕ್ಸ್ ಸಿಗ್ತೈತಿ, ಏನೆಲ್ಲ ಟಿಪ್ಸ್ ಫಾಲೋ ಮಾಡ್ಬೇಕಂತೇಳಿ ಅದರದ್ದು ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಅವು 2 ವಿಡಿಯೋದ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ ನಾನು ಶೇರ್ ಮಾಡ್ತೀನಿ. ಅದನ್ನು ಒಂದು ಸಲ ವಾಚ್ ಮಾಡಿ ತಪ್ಪದೆ ಎಲ್ಲನೂ ಡಿಟೇಲ್ ಆಗಿ ತಿಳ್ಕೊಂಡು ಎಕ್ಸಾಮಿಗೆ ಪ್ರಿಪೇರ್ ಮಾಡಿರಿ. ಜಸ್ಟ್ ಒಂದು 3 ಡೇಸ್ನಲ್ಲಿ ನೀವು ಆರಾಮ್ಸೆ ನೀವು ಓದ್ಕೊಂಡು ಪಾಸ್ ಮಾಡ್ಕೋಬಹುದು. ಪಾಸ್ ಅಷ್ಟೇ ಅಲ್ಲದೆ ನೀವು ಸ್ಕೋರ್ ಮಾಡ್ಬೋದು ಅಂತ ನಾನು ಹೇಳ್ಬೋದು. ಸೊ ಇದು ವಿಡಿಯೋ ನಿಮಗೆ ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ತೈತೆ ಅಂತ ನಿಮ್ಗೆ ಅನಿಸಿದರೆ, ಯೂಸ್ಫುಲ್ ಅನಿಸಿತ್ತಂದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡೋದಾಗ್ತೈತಿ. ಮತ್ತು ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಎಕ್ಸಾಮ್ ಫೇಸ್ ಮಾಡಿರಿ ವಿತ್ ಫುಲ್ ಕಾನ್ಫಿಡೆನ್ಸ್. ವಿಶ್ ಯು ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.